ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಮಹಿಳಾ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತು, ಮಹಿಳೆಯರ ಆಸಕ್ತಿ, ಅಭಿರುಚಿ, ಸಾಧನೆ, ಸವಾಲು ಹೀಗೆ ನಿತ್ಯ ಹೊಸತನ, ಹೊಸ ಮಾಹಿತಿ, ವಿಭಿನ್ನವಾದಂತಹ ಸಂಚಿಕೆನ ನಿಮ್ಮ ಮುಂದೆ ತರ್ತೀವಿ. ಇವತ್ತು ಕೂಡ ಅಂತಹ ವಿಭಿನ್ನವಾದ ಸಂಚಿಕೆ, ಅದರಲ್ಲೂ ಸ್ಪೆಷಲಿ ಮಹಿಳೆಯರು ಬಟ್ಟೆಗಳ ಬಗ್ಗೆ ತುಂಬಾನೇ ಕುತೂಹಲ, ಆಸಕ್ತಿ ಜಾಸ್ತಿ, ಅಂಥವರಿಗೆ ತುಂಬಾನೇ ಇಷ್ಟ ಆಗುವಂತಹ ಸಂಚಿಕೆ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಮದುವೆ ಲೈಫ್ ಟೈಮ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಜೀವನ ಪರ್ಯಂತ ಮತ್ತೆ ಆ ಸಂಭ್ರಮ ನೆನಪಾಗ್ತಾನೆ ಇರುತ್ತೆ. ಸೊ ಆ ಒಂದು ಘಳಿಗೆಯಲ್ಲಿ ಎಲ್ಲರೂ ಕೂಡ ತುಂಬಾ ಅದ್ಭುತವಾಗಿ ರೆಡಿ ಆಗಬೇಕು, ನಾನು ಚೆನ್ನಾಗಿ ಕಾಣಬೇಕು ಅಂತ ಇಷ್ಟಪಡ್ತಾರೆ. ಎಸ್ಪೆಷಲಿ ಮದುಮಕ್ಕಳ ಒಂದು ಕಾಸ್ಟ್ಯೂಮ್ಸ್ ನೋಡೋದಾದರೆ ಮದುಮಕ್ಕಳ ಮೇಲೆ ಸ್ವಲ್ಪ ಡಲ್ ಕಾಣಿಸುತ್ತೆ ಅಲ್ವಾ ಎಲ್ಲೋ ಒಂದು ಕಡೆ. ಎಸ್, ಆದರೆ ಇವತ್ತಿನ ಒಂದು ಎಪಿಸೋಡಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ವಿಭಿನ್ನವಾಗಿ ಮದುಮಗ ಕೂಡ ಯಾವ ರೀತಿ ತಯಾರಾಗ್ಬೋದು, ಅವರಲ್ಲೂ ಕೂಡ ಯಾವ ರೀತಿ ಡ್ರೆಸ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಏನು ಟ್ರೆಂಡ್ ನಡೀತಾ ಇದೆ. ಎಸ್ ಬನ್ನಿ, ಚೋಲಾ ಫ್ಯಾಷನ್ ಡಿಸೈನಿಂಗಲ್ಲಿ ತುಂಬಾ ಫೇಮಸ್ ಆಗಿದೆ, ನಿಮಗೆಲ್ಲ ಗೊತ್ತು. ಮದುಮಕ್ಕಳ ಡ್ರೆಸ್ಗೆ ಸ್ಪೆಷಲಿ ಡಿಸೈನ್ ಮಾಡಿದ್ದಾರೆ. ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಕಲರ್ಫುಲ್ ಆಗಿರುವಂತಹ ವೆಡ್ಡಿಂಗ್ ಸೂಟ್ಸ್ ಮತ್ತು ಸ್ಯಾರೀಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಸ್ಪೆಷಲಿ ಈಗ ನಾವು ನೋಡ್ಕೊಂಬಂದಿರುವಂಥದ್ದು ಗ್ರೂಮ್ ಅಂತಂದರೆ ಮದುಮಗನಿಗೆ ಮಾಡಿರುವಂತಹ ಡಿಸೈನ್ ಮಾಡಿರುವಂತಹ ಡ್ರೆಸ್ಗಳ ಬಗ್ಗೆ. ಸೊ ಅದರಲ್ಲೂ ಕೂಡ ತುಂಬಾ ವೆರೈಟಿ ಇದೆ. ಡಿಸೈನಲ್ಲಿರ್ಬೋದು ಅಥವಾ ಸೂಟ್ಸಲ್ಲಿರ್ಬೋದು, ಇಂಡೋ ವೆಸ್ಟರ್ನ್ ಥರ ಅಥವಾ ಇಂಡಿಯನ್ ಸ್ಟೈಲಲ್ಲಿ ತುಂಬಾ ವೆರೈಟಿ ಇರುತ್ತೆ, ಶೆರ್ವಾನಿ ಇರುತ್ತೆ. ಸೊ ಆ ಒಂದು ಸ್ಟೈಲಲ್ಲಿ ಡಿಫ್ರೆಂಟಾಗಿ ಡಿಸೈನ್ ಮಾಡಿ ಜನರಿಗೆ ಇಷ್ಟ ಆಗುವಂತೆ ಮಾಡಿರುವಂಥದ್ದು ಈ ಚೋಲಾದ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಚೋಲಾದ ಅಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ತಿರುವಂಥ ಇಲ್ಲಿ ಆಕಾಶ್ ಇದ್ದಾರೆ ನಮ್ಮ ಜೊತೆಗೆ. ಬನ್ನಿ ಅವ್ರನ್ನೇ ಕೇಳೋಣ. ಸೊ ಆಕಾಶ್, ಇದು ಡಿಸೈನ್ಸ್ ಎಲ್ಲ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಚೋಲಾದಲ್ಲಿ. ಏನು ಡಿಸೈನರ್ ಸ್ಪೆಷಾಲಿಟಿ ಏನು, ಯಾವ ಥರ ಪ್ಲ್ಯಾನ್ ಮಾಡಿರ್ತೀರಾ ನೀವು? ನಾವು ಯಾವಾಗಲೂ ಏನು ಡಿಸೈನ್ ಮಾಡಿದ್ರೆ ಅದಕ್ಕೆ ಡಿಫ್ರೆಂಟ್ ಲುಕ್ ಕೊಡಬೇಕು ಅಂತ ಯಾವಾಗಲೂ ನೋಡ್ಕೊತೀವಿ. ಅದು ಡಿಫ್ರೆಂಟ್ ಇರಬೇಕು, ಬಟ್ ಸಿಚುವೇಶನ್ ಯಾರು ಆಗ್ತಿದ್ದಾರೆ ಅವ್ರ ಬಗ್ಗೆ ನೋಡಿಬಿಟ್ಟು ಹಂಗೆ ನಾವು ಮಾಡೋದು. ಯಾವ ಪರ್ಸ್ನಾಲಿಟಿ ಆಗ್ತಿದ್ದಾರೆ, ಯಾರಿದ್ದಾರೆ, ಏನು ಒಕೇಶನ್ಗೆ ಬೇಕು, ಡೇ ಟು ಡೇ ವೇರ್ ನಾವೆಲ್ಲ ಮಾಡೋದು. ಬಟ್ ವೆಡ್ಡಿಂಗ್ಗೆ ಹಂಗೆ ನೋಡಬೇಕು, ಏನು ಬಾಡಿ ಫಿಗರ್, ಏನು ಹೈಟ್, ಅವ್ರಿಗೆ ಏನು ಬೇಕು, ನಮ್ಮ ಸಜೆಷನ್ಸ್ ಕೊಡೋದು. ಬಟ್ ನಿಮ್ಮ ಕಾನ್ಸೆಪ್ಟ್ ನೋಡಿದ್ರೆ ಈಗ ಮದುಮಗನಿಗೂ ಕೂಡ ತುಂಬಾ ಗ್ರ್ಯಾಂಡ್, ಅಂದರೆ ಗ್ರೂಮ್ ಕೂಡ ತುಂಬಾ ಗ್ರ್ಯಾಂಡಾಗಿ ಇದು ಮಾಡ್ಬೋದು ಅಂತ, ಸೆಲೆಬ್ರೇಟ್ ಮಾಡ್ಕೋಬೋದು. ಆ ಕಾನ್ಸೆಪ್ಟು ಬ್ರೈಡ್ ಯಾವಾಗಲೂ ಜಾಸ್ತಿ ಡೆಕ್ಡಪ್ ಕಾಣ್ತಾಳೆ, ಬಟ್ ಗ್ರೂಮು ತುಂಬ ಡಲ್ ಕಾಣ್ತಾರೆ. ಬಟ್ ನಾವು ಮಾಡೋದು ಬ್ರೈಡ್ ಇಂದ ಗ್ರೂಮ್ ಇನ್ನೂ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಕಾಣ್ಬೋದು, ಇಲ್ಲಾಂದರೆ ಈಕ್ವಲ್ ಆಗಿ ಕಾಣ್ಬೋದು ಅಟ್ಲೀಸ್ಟ್. ಸೊ ಡಿಸೈನ್ಸಲ್ಲಿ ಏನು ವೆರೈಟಿ ಡಿಸೈನ್ಸ್ ಇದೆ ಆಕಾಶಲ್ಲಿ? ಮದುವೆ ಫಂಕ್ಷನ್ಸ್ಗೆ 5 to 6 ಡಿಸೈನ್, ಅದರಿಂದ ಜಾಸ್ತಿ ಡಿಸೈನ್ಸ್ ಇದೆ. ಶೇರ್ವಾನಿ ಇದೆ, ಜೋಧ್ಪುರಿ ಇದೆ, ಸೂಟ್ ಇದೆ, ಬಂಡಿ ಇದೆ, ಬಂದ್ಗಲ ಜಾಕೆಟ್ಸ್ ಇದೆ. ಆಮೇಲೆ ಬಾಟಮ್ಸ್ ಇರುತ್ತೆ. ಬಾಟಮ್ಸ್ ನಾವು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ. ಪಟಿಯಾಲ ಪ್ಯಾಂಟ್ಸ್, ಪಟಿಯಾಲ ವಿತ್ ಹ್ಯಾರಮ್ ಬಾಟಮ್, ಧೋತಿ ಸಲ್ವಾರ್, ಧೋತಿ, ಜೋಧ್ಪುರಿ ಪ್ಯಾಂಟ್ಸ್, ಬ್ರೀಚಸ್, ಆ ಥರ ತುಂಬ ಜಾಸ್ತಿ ವೆರೈಟೀಸ್ ಇದೆ. ಯಾವಾಗಲೂ ಡಿಫ್ರೆಂಟ್ ಕಾಣಬೇಕು. ಮದುವೆ ಎಷ್ಟು ದಿವಸ ಮದುವೆ ಇರುತ್ತೆ ಫಂಕ್ಷನ್ಸು, ಎಲ್ಲ ದಿವಸ ಬೇರೆ ಬೇರೆ ಡ್ರೆಸ್ ಇರಬೇಕು. ನೋಡಿದ್ವಿ ನಾವು ಮಾಡೆಲ್ ಹಾಕೊಂಡಿರುವಂಥದ್ದು. ಸೊ ಇದೇನು ಆ್ಯಕ್ಚುಲಿ ಡಿಸೈನ್ ಸ್ಟೋನ್ ವರ್ಕ್ ಆಗಿದೆ, ತುಂಬ ಗ್ರ್ಯಾಂಡ್ ಆಗಿದೆ. ಇದು ಇಂಡೋ ವೆಸ್ಟರ್ನು. ಈ ಇಂಡೋ ವೆಸ್ಟರ್ನಲ್ಲಿ ನಾವು ಕಾಲರ್ಗೆ ಮತ್ತು ಬಟನ್ಸ್ ಬ್ರೋಚ್ ಹೈಲೈಟ್ ಮಾಡಿದ್ದೀವಿ. ಇದು ಬಟ್ಟೆ ಖೀಮ್ ಖಾಬ್ ಅಂತ. ಇದು ನಾವು ನಮಗೋಸ್ಕರ ವೀವರಿಂದ ಮಾಡಿಸೋದು. ನಾವು ಈ ಥರ ಬಟ್ಟೆ ನಿಮಗೆ ಎರಡು ಪೀಸ್ ಸಿಗುತ್ತೆ. ಟೋಟಲ್ 8 ಮೀಟರ್ಸ್ ನಾವು ಮಾಡಿಸೋದು. ಈ ಡಿಸೈನ್ಸ್ ನಾವು ಅವ್ರಿಗೆ ಕೊಡೋದು. ಈ 8 ಮೀಟರ್ಸಲ್ಲಿ ಎರಡು ಶೇರ್ ಆಗುತ್ತೆ. ಅದಕ್ಕೆ ನೀವು ಫುಲ್ ಬ್ಯಾಂಗ್ಳೂರಲ್ಲಿ ನೋಡಿದ್ರೂ ಒಂದು ಜನ ಆಗ್ತಾರೆ, ಒಂದು ಚೆನ್ನೈ ಹೋಗ್ಬಿಡುತ್ತೆ, ಡೆಲ್ಲಿ ಹೋಗ್ಬಿಡುತ್ತೆ, ಬಾಂಬೆ, ಎಲ್ಲ ಕಡೆಯಿಂದ ನಮ್ಮದು ಕ್ಲೈಂಟಲ್ಸ್ ಇರುತ್ತೆ. ಅದಕ್ಕೆ ಏನು ಸ್ಪೆಸಿಫಿಕೇಷನ್ ಇಲ್ಲ ಎಲ್ಲರೂ ಆಗ್ತಾರೆ. ನಮ್ಮದು ಅದು ಕಾಮನ್ ಯಾವಾಗೆ ಸಿಗಲ್ಲ, ಯಾವಾಗಲೂ ಡಿಫ್ರೆಂಟ್ ಇರುತ್ತೆ. ನಾವು ಯೂಸ್ ಮಾಡೋದು ಫ್ಯಾಬ್ರಿಕ್ಕು ತುಂಬ ಹೈ ಲೆವೆಲ್ ಖೀಮ್ ಖಾಬ್ ಅಂತ. ಯಾವ ಪರ್ಸ್ನಾಲಿಟಿ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಹೈಟ್ ಇರೋರು ಅಥವಾ ಮೀಡಿಯಮ್ ಆಗಿರೋರು, ಆ ಥರ ಏನಿಲ್ಲ. ನಾವು ಪರ್ಸ್ನಾಲಿಟಿ ನೋಡಿಬಿಟ್ಟು ಅವ್ರಿಗೆ ಸೆಟ್ ಆಗೋದು. ಬಟ್ ಅವ್ರಿಗೆ ಇದು ಆಗಬೇಕು ಅಂತ ಇಷ್ಟ, ಬಟ್ ಅವ್ರು ಜಾಸ್ತಿ ಹೈಟ್ ಇಲ್ಲ, ಸಣ್ಣವಾಗಿದ್ದಾರೆ. ಬಟ್ ನಾವು ಅವ್ರಿಗೆ ಆ ಥರ ಬಟ್ಟೆ ಕೊಡೋದು, ಕೆಳಗಡೆ ಬಾಟಮ್ ಕೊಡೋದು, ಅವ್ರು ಟಾಲಾಗಿ ಕಾಣಬೇಕು ಅಂತ.
ಅವ್ರು ಚಿಕ್ಕ ಕಾಣಬಾರ್ದು. ಕೆಲವು ಡ್ರೆಸ್ ವೇರ್ ಮಾಡಿದ್ರೆ ಟಾಲ್ ಆಗಿ ಕಾಣ್ತಾರೆ ಕೆಲವರು. ನಾವು ಆ ಥರ ಡಿಸೈನ್ ಮಾಡೋದು. ಸೊ ಬ್ಲ್ಯಾಕ್ ಒನ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಏನು ಆ್ಯಕ್ಚುಲಿ ಇದು ಕಾಂಬಿನೇಷನ್ ಏನು? ಇದರಲ್ಲಿ ನಾವು ಎಂಬ್ರಾಯ್ಡ್ರಿ ಯೂಸ್ ಮಾಡಿದ್ದು, ಸೀಕ್ವೆನ್ಸ್ ಮತ್ತು ಜರ್ದೋಜಿ ಮತ್ತು ಕಡ್ದಾನ, ದೊಡ್ಡ ದೊಡ್ಡ ಸ್ಟೋನ್ಸ್ಗಳು, ಆಮೇಲೆ ಥ್ರೆಡ್ ವರ್ಕು, ಇದು ಸ್ಪೆಷಾಲಿಟಿ. ಏನು ಮೆಟೀರಿಯಲ್ ಆ್ಯಕ್ಚುಲಿ ಆಕಾಶ? ಇದೂ ಖೀಮ್ಕಾಬು ಬ್ರೋಕೆಡ್, ಸಿಲ್ಕ್ ಬ್ರೋಕೆಡ್, ತುಂಬ ಲೈಟ್ ವೇಟ್ ಆಗಿದೆ ಅಲ್ಲ, ಬಟ್ ವೇರ್ ಕೂಡ ತುಂಬ ಯಾಕಂದರೆ ಎಷ್ಟು ಸುಪೀರಿಯರ್ ಫ್ಯಾಬ್ರಿಕ್ ಇರುತ್ತೆ ಅದು ಅಷ್ಟು ಲೈಟ್ ಆಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಬಾಟಮ್ ಯಾವ ಥರ ಇರುತ್ತೆ? ಇದು ಜೊತೆ ನಾವು ಅದೇ ಹೇಳಿದ್ದು ಧೋತಿ ಸಲ್ವಾರ್ ಕೊಡ್ಬೋದು, ಪಟಿಯಾಲ ಕೊಡ್ಬೋದು, ಆಮೇಲೆ ಬ್ರೀಚಸ್, ಜೋಧ್ಪುರಿ ಪ್ಯಾಂಟ್ಸ್. ಕಲರ್ ಯಾವುದಿರುತ್ತೆ ಸಾಮಾನ್ಯವಾಗಿ? ಕಾಂಟ್ರಾಸ್ಟ್ ಆಗಿ ಕೊಡ್ಬೋದು. ಈಗ ದಿವಸಗಳು ಕಾಂಟ್ರಾಸ್ಟ್ ತುಂಬ ನಡೀತದೆ. ಇಲ್ಲಾಂದರೆ ಸೆಲ್ಫ್ ಟೋನ್ ಕೊಡ್ಬೋದು, ಬ್ರೌನ್, ಬ್ಲ್ಯಾಕ್. ಓಕೆ, ಈಗ ನೀವು ಹೇಳಿದ್ರೆ ಡಿಸೈನ್ ಹೇಳುವಾಗ ಸ್ಟೈಲಲ್ಲೂ ಕೂಡ ಡಿಫ್ರೆಂಟ್ ಆಗಿದೆ. ಸ್ಟೈಲಲ್ಲಿ ಏನೇನು ಡಿಫ್ರೆಂಟ್ ಆಗಿರುವಂಥದ್ದಿದೆ? ಯಾವಾಗಲೂ ನೀವು ಶೇರ್ವಾನಿ ನೋಡಿದ್ರೆ ಈ ಸೈಡ್ ಏನಿದೆ ಈ ಸೈಡು ಅದೇ ಇರುತ್ತೆ, ಮಿರರ್ ಇಮೇಜ್ ಇರುತ್ತೆ. ನಮ್ಮ ಶೇರ್ವಾನಿಯಲ್ಲಿ ಆ ಥರ ಏನಿಲ್ಲ. ನಮ್ಮದು ಎಲ್ಲ ಎಂಬ್ರಾಯ್ಡ್ರಿ ಮಾಡೋದು ಆಬ್ಸ್ಟ್ರಾಕ್ಟ್ ಫಾರ್ಮ್ ಥರ ಡಿಸೈನಲ್ಲಿ ಲುಕ್ ಕೊಡಬೇಕು ಅಂತ. ಇಲ್ಲಿ ಮೋಟಿವ್ ಇದೆ ಈ ಥರ, ಇಲ್ಲಿ ಇಲ್ಲ, ಇಲ್ಲಿ ಒಂದು ದೊಡ್ಡ ಮೋಟಿವ್ ಹೋಗ್ತಿದೆ ಕೆಳಗಡೆ. ಇದು ಎಸ್ಪೆಷಾಲಿಟಿ ನಮ್ಮದು. ಇದರಲ್ಲಿ ನಾವು ಬೆಸ್ಟ್ ಆಫ್ ದ ಫ್ಯಾಬ್ರಿಕ್ಸ್ ಕೊಡೋದು. ಅದಾದಮೇಲೆ ಸ್ಟೋನ್ ವರ್ಕ್ ತುಂಬ ಗ್ರ್ಯಾಂಡ್ ಆಗಿದೆ, ಗ್ರ್ಯಾಂಡ್ ಕಾಣುತ್ತೆ. ಆಮೇಲೆ ನಾವು ಇನ್ನೂ ಜಾಸ್ತಿ ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಅದು ಫ್ಯಾಬ್ರಿಕ್ ಇನ್ನೂ ರಿಚ್ ತೊಗೊಂಡ್ರೆ ಅದು ಅಷ್ಟು ಗಾಡಿ ಕಾಣಲ್ಲ, ಅಷ್ಟು ಗ್ರ್ಯಾಂಡ್ ಕಾಣಲ್ಲ, ಫ್ಯಾಬ್ರಿಕ್ ಗ್ರ್ಯಾಂಡ್ ಕಾಣುತ್ತೆ. ಸಾಮಾನ್ಯವಾಗಿ ಫ್ಯಾಷನ್ ಡಿಸೈನರ್ಸ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಅಥವಾ ಬರೀ ಸೆಲೆಬ್ರಿಟೀಸ್ಗೆ ಮಾಡ್ತಾರೆ ಅಂತಾರೆ. ಏನು ಹೇಳ್ತೀರಾ ಆಕಾಶ್? ಅದು ಜನರದು ಮಿಸ್ಕನ್ಸೆಪ್ಷನು. ನಮ್ಮ ಹತ್ರ ತುಂಬ ದೊಡ್ಡ ಕಾರ್ಪೊರೇಟ್ ಕ್ಲೈಂಟ್ಸು, ಫಿಲ್ಮ್ ಸ್ಟಾರ್ಸು, ದೊಡ್ಡ ಪ್ರೊಡ್ಯೂಸರ್ಸ್ಗಳು ಎಲ್ಲ ಕ್ಲೈಂಟ್ಸ್ ಇದ್ದಾರೆ. ಬಟ್ ನಾವು ಡೇ ಟು ಡೇ ವೇರ್ ತುಂಬ ಮಾಡ್ತೀವಿ ನಮ್ಮ ಕ್ಲೈಂಟ್ಸ್ಗೆ. ಕಾರ್ಪೊರೇಟ್ ವೇರ್, ಡೇ ಟು ಡೇ ವೇರ್. ನಮಗೆ ನಮ್ಮದು ಸ್ಪೆಷಾಲಿಟಿ ಅಂದರೆ ನಾವು ಕಸ್ಟಮರ್ದು ಏನು ಬಜೆಟ್ ಇರುತ್ತೆ ನಾವು ಆ ಬಜೆಟಿಂದ ಅವ್ರಿಗೆ ಪ್ರೊವೈಡ್ ಮಾಡೋದು. ಅವ್ರು ಹೇಳಿದ್ರೆ ನನ್ನದು ಬಜೆಟ್ ಇದೆ, ನಾವು ಆ ಬಜೆಟಲ್ಲಿ ಅವ್ರಿಗೆ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಡಿಸೈನ್ ಕೊಡೋದು ಯಾವಾಗಲೂ ಪ್ರಯತ್ನ ಮಾಡೋದು. ಆ್ಯಂಡ್ ಈಗ ಫ್ಯಾಷನ್ ಡಿಸೈನಿಂಗ್ ಅಂದಾಗ ನೀವು ಹೇಳಿದ್ರೆ ಕಾಮನ್ ಪೀಪಲು, ಸೆಲೆಬ್ರಿಟೀಸ್ ಎಲ್ಲರಿಗೂ ಮಾಡ್ತೀರಾ ಅಂತ. ಮೂವೀಸ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ? ಈಗ ನಮ್ಮದು 2 ಮೂವೀಸ್ ಆಲ್ಮೋಸ್ಟ್ ಫೈನಲ್ ಆಗಿದೆ. ಪ್ರೊಡ್ಯೂಸರ್ ಕೆ ಮಂಜು ಸರ್ ಹತ್ರ ಅವ್ರ ಜೊತೆ 2 ಮೂವಿ ಮಾಡ್ತಿದ್ದೀವಿ ನಾವು. ಅದು ಆಲ್ಮೋಸ್ಟ್ ಫೈನಲ್ ಇದೆ. ಸಮಥಿಂಗ್ ಡಿಫ್ರೆಂಟ್ ಏನಾದರೂ ಮಾಡ್ತಿರಬೇಕು. ಫ್ಯಾಷನ್ ಡಿಸೈನರ್ ಅಂದರೆ ಏನಾದರೂ ಹೊಸ್ತು ಇನ್ವೆನ್ಷನ್ ಅಂತಲೇ ಹೇಳ್ಬೋದಾ? ಡಿಸೈನನ್ನು ಒಂದೊಂದೇ ಹೊಸ ಡಿಸೈನ್ ತೊಗೊಂಬರೋದು, ಹೊಸ ಡಿಸೈನ್ಸು. ಅದಾದಮೇಲೆ ಮೂವೀಸ್ಗೆ ಮಾಡೋದು, ಅದಾದಮೇಲೆ ಕಾರ್ಪೊರೇಟ್ ಆಫೀಸಸ್ಗೆ ಅಲ್ಲಿ ಫ್ಯಾಷನ್ ಶೋ ಮಾಡಿಬಿಟ್ಟು ಅವ್ರಿಗೆ ತೋರಿಸೋದು ನಾವು ಎಷ್ಟು ಕಾಸ್ಟ್ಲಿ ಏನಿಲ್ಲ, ನಿಮಗೆ ಏನು ಬೇಕು, ಡೇ ಟು ಡೇ ವೇರ್ ಪ್ಯಾಂಟ್ ಶರ್ಟ್ಸ್ ಬೇಕು, ಸೂಟ್ಸ್ ಬೇಕು ಆಫೀಸ್ಗೆ, ಅದು ನಾವು. ರೇಂಜ್ ಅಂದರೆ ಆಕಾಶ್ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ? ನಮ್ಮ ಹತ್ರ ಶರ್ಟ್ಸು, ಕಸ್ಟಮೈಸ್ ಶರ್ಟ್ಸ್ 1400ಇಂದ ಸ್ಟಾರ್ಟ್ ಆಗೋದು. ಪ್ಯಾಂಟ್ಸ್ ಸ್ಟಾರ್ಟ್ ಆಗೋದು 1900ಇಂದ. ಎಲ್ಲ ಕಸ್ಟಮೈಸ್ ಪ್ಯಾಂಟ್, ಫ್ಯಾಬ್ರಿಕ್ ಮತ್ತು ಸ್ಟಿಚಿಂಗ್ ಎಲ್ಲ. ಸೂಟ್ಸ್ ಇದೆ 10,000 ಆನ್ವರ್ಡ್ಸ್ ಸ್ಟಾರ್ಟ್ ಆಗೋದು. ಫ್ಯಾಬ್ರಿಕ್ ಸ್ಟಿಚಿಂಗ್, ಬೆಸ್ಟ್ ಆಫ್ ದ ಫ್ಯಾಬ್ರಿಕ್ಸ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಇಂಥ ಕಾಮನ್ ಪೀಪಲ್ ಕೂಡ ಬಂದು ಏನು ಬೇಕು ಆ ಥರ ಡಿಸೈನ್ ಬೇಕು ಅಂತ ಕೇಳಿದ್ರೆ ಕೊಡ್ತೀರಾ? ಆರಾಮಾಗಿ ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಕಾಶ್. ಓಕೆ ವೀಕ್ಷಕರು, ನೋಡಿದ್ರಲ್ಲ ಆಕಾಶ್ ಹೇಳೋ ಹಾಗೆ ಯಾವತ್ತು ಸಾಮಾನ್ಯವಾಗಿ ಮದುವೆ ಅಂತಂದಾಗ ಮದುಮಗಳು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರ್ತಾಳೆ, ಬಟ್ ಮದುಮಗ ಸ್ವಲ್ಪ ಸಿಂಪಲ್ ಆಗಿ ರೆಡಿ ಆಗಿರ್ತಾರೆ. ಯಾಕೆ ಮದುಮಗಳ ಪಕ್ಕದಲ್ಲಿ ಮದುಮಗನು ಕೂಡ ಗ್ರ್ಯಾಂಡ್ ಆಗಿ ರೆಡಿ ಆಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇವರು ಕೂಡ ಮದುಮಗನ ಡ್ರೆಸ್ಗಳು ಏನೇ ಇರ್ಬೋದು ಅಂದರೆ ಗ್ರೂಮ್ಗೆ ಮಾಡಿರುವಂಥ ಎಲ್ಲ ಡಿಸೈನ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಸೊ ಮತ್ತಷ್ಟು ಈ ಡಿಸೈನ್ಸ್ ಬಗ್ಗೆ, ಎಸ್ಪೆಷಲಿ ಮದುಮಗಳ ಸೀರೆಗಳ ಬಗ್ಗೆ ಮಾತಾಡೋಕ್ಕಿದೆ. ಮದುವೆಯಲ್ಲಿ ಯಾವ ರೀತಿ ಗ್ರ್ಯಾಂಡ್ ಆಗಿ ಉಟ್ಕೊಳ್ತಾರೆ, ಯಾವ ರೀತಿ ಸೀರೆಗಳು ಈಗ ಟ್ರೆಂಡ್ ಆಗಿದ್ದಾವೆ ಅಂತ ಚಿಕ್ಕ ಬ್ರೇಕ್ನ ನಂತರ ತೋರಿಸ್ತೀನಿ.